ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಕೊರೋನಾ ಟೈಮಲ್ಲಿ ಬಿದ್ದಷ್ಟೇನಿಲ್ಲ ಬಿಡಿ. ಬಹುತೇಕ ಬೆಂಗಳೂರಿನ ಹೋಟೆಲ್ಗಳಿಗೆ ಈಗ ಬೀಗ ಬಿದ್ದಿದೆ. ಆಫ್ಟರ್ ಕೊರೋನಾ ಹೋಟೆಲ್ಗಳಿಗೆ ಬೀಗ ಬೀಳ್ತಾ ಇರೋದು. ಸಿಲಿಂಡರ್ ಪೂರೈಕೆ ವ್ಯತ್ಯಯಕ್ಕೆ ಬಂದ್ ಮಾಡಿದರೆ ಮಾಲೀಕರು. ಎಲ್ಲ ಹೋಟೆಲ್ಗಳು ಏನು ಬಂದ್ ಆಗ್ತಿಲ್ಲ. ಕೆಲವರು ಇರೋವರೆಗೂ ಕೂಡ ಹಾಗೂ ಹೀಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವುದಾದ್ರೂ ಒನ್ ಟೈಮಲ್ಲಿ ಆದರೂ ಇರಲಿ ಅಂತ ಹೇಳಿ ಕೆಲ ಹೋಟೆಲ್ಗಳಲ್ಲಿ ಬೆಳಗಿನ ಉಪಹಾರವಷ್ಟೇ ಪೂರೈಕೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಮತ್ತು ರಾತ್ರಿದು ಯಾವುದು ಬೇಡ, ಅಟ್ಲೀಸ್ಟ್ ಹೋಟೆಲ್ ಓಪನ್ ಮಾಡಿದ್ದೀವಿ ಅಂತ ಆದರೂ ಇರಲಿ ಅಂತ ಬೆಳಗ್ಗೆ ತಿಂಡಿಗೆ ಮಾತ್ರ ಓಪನ್ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಈ ಪರಿಸ್ಥಿತಿ ಕಾಣಿಸಿಕೊಳ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಕಾನಿಷ್ಕ ಹೋಟೆಲ್ಗೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿರುವಂಥದ್ದು. ಇಲ್ಲಿ ಸಿಲಿಂಡರ್ ಶಾರ್ಟೇಜ್ ಆಗಿರೋ ಹಿನ್ನೆಲೆಯಲ್ಲಿ ಊಟದ ಮೆನುವಿನಲ್ಲಿ ಕಡಿತ ಆಗಿದೆ. ಮತ್ತು ಗ್ಯಾಸ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಹೋಟೆಲನ್ನು ಬಂದ್ ಮಾಡುವ ಚಿಂತನೆಯಲ್ಲಿ ಹೋಟೆಲ್ನ ಮಾಲೀಕರು ಇರುವಂಥದ್ದು. ಸದ್ಯ ನಾನು ಕಾನಿಷ್ಕ ಹೋಟೆಲ್ ಬಳಿ ಇದ್ದೀನಿ. ಇಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ ಊಟವನ್ನು ಕೊಡ್ತಾಯಿದ್ರು. ಚೈನೀಸ್ ಊಟಕ್ಕೆ ಕಡಿತ ಮಾಡಲಾಗಿದೆ, ಮೆನುವಿನಲ್ಲಿ ಕಡಿತ ಹಾಕಿದ್ದಾರೆ. ನಾರ್ತ್ ಫುಡ್ಗೆ ಕಡಿತ ಹಾಕಿರುವಂಥದ್ದು. ಇಲ್ಲಿ ಬರೀ ಸೌತ್ ಇಂಡಿಯನ್ ಫುಡ್ ಅಷ್ಟೇ ಕೊಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಸೌತ್ ಇಂಡಿಯನ್ ಫುಡ್ ಅಷ್ಟೇ ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಅದು ಕೂಡ ಈಗ ಮಧ್ಯಾಹ್ನದ ಊಟ ಅಷ್ಟೇ ಲಭ್ಯ ಇದೆ. ನಂತರ ಸಂಜೆಗೂ ಕೂಡ ಊಟ ಕೊಡಲಿಕ್ಕೆ ಗ್ಯಾಸ್ ಇಲ್ಲ. ನಾಳೆ ಬೆಳಗ್ಗೆ ಹೋಟೆಲ್ ನಡೆಸೋದಕ್ಕೂ ಕೂಡ ಗ್ಯಾಸ್ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಚೈನೀಸ್ ಊಟ, ನಾರ್ತು ಮತ್ತು ವಡೆ, ದೋಸೆ ಇವೆಲ್ಲವೂ ಕೂಡ ಕಡಿತ ಹಾಕಿ ಈಗ ಹೋಟೆಲನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸ್ವತಃ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಹೋಟೆಲ್ ಕ್ಲೋಸ್ ಆಗುತ್ತಾ ಹೇಗೆ? ಹೌದು ಸರ್, ಈಗ ನೋಡಿ 3 ದಿವಸದಿಂದ ಸರಿಯಾಗಿ ಗ್ಯಾಸ್ ಸರ್ವಿಸ್ ಕೊಡ್ತಾ ಇಲ್ಲ ನಮಗೆ. ಈಗ 70 ದಿವಸಕ್ಕೇನು ತೊಂದರೆ ಇಲ್ಲ ಅಂತ ಮೊನ್ನೆ ಕೇಂದ್ರ ಸರ್ಕಾರದವರೇನು ಹೇಳ್ತಾ ಇದ್ದಾರೆ. ಇವಾಗ ನೋಡಿದ್ರೆ 3 ದಿವಸದಿಂದ ಗ್ಯಾಸ್ ಸರ್ವಿಸ್ ಬರ್ತಾ ಇಲ್ಲ. ನಾವೀಗ ಏನು ಮಾಡ್ತಿದ್ದೀವಿ, ನಿನ್ನೆ ನಮ್ದು ಆ ಕಡೆ ಹೋಟ್ಲಿಂದ ತರಿಸ್ಕೊಂಡು ಏನೋ ಇದು ಮಾಡ್ತಾ ಇದ್ದೀವಿ. ಇವತ್ತೀಗ ನಮ್ಗೆ ಗ್ಯಾಸೇ ಇಲ್ಲ. ಈಗ ಮಧ್ಯಾಹ್ನ ತನಕ ಬರೋದು ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದೀವಿ. ಫುಡ್ ಈಗ ಹಾಗೆ ತುಂಬ ಕಸ್ಟಮರ್ ಬರ್ತಾರೆ, ಬಂದು ಕೇಳ್ತಾರೆ. ನಾರ್ತ್ ಮತ್ತು ಚೈನೀಸು ಮೆನುನಲ್ಲಿ ಏನಾದರೂ ಕಡಿತ ಆಗಿದೆಯಾ? ಮೆನುದಲ್ಲಿ ಈಗ ನಾವು ಚೈನೀಸ್ ಮತ್ತು ನಾರ್ತನ್ನ ಸ್ಟಾಪ್ ಮಾಡಿದ್ದೀವಿ, ಕೊಡ್ತಾ ಇಲ್ಲ. ಖಾಲಿ ಸೌತ್ ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ. ಊಟ ಮತ್ತು ಇಡ್ಲಿ, ದೋಸೆ ಆ ಥರದ ಐಟಮ್ಗಳನ್ನ ಕೊಡ್ತಾ ಇದ್ದೀವಿ. ನಾಳೆಯಿಂದ ಹಾಗಾದರೆ ಹೋಟೆಲ್ ಕ್ಲೋಸ್ ಇರುತ್ತೆ, ಓಪನ್ ಇರಲ್ಲ? ನಾಳೆಯಿಂದ ಅದೇ ಪ್ಲ್ಯಾನ್ ಮಾಡ್ತಿದ್ದೀವಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಏನು ಸೌದೆ ಒಲೆ ಮಾಡಿ ಈಗ ಸೌತ್ ಫುಡ್ ಸ್ವಲ್ಪ ರೆಡಿ ಮಾಡೋದಾ ಅಂತ ಏನಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅದೇ ನೋಡ್ಬೇಕೇನಂತ. ಈಗ ಮಧ್ಯಾಹ್ನ ಒಂದು ಮೀಟಿಂಗ್ ಹಾಕಿ ಒಂದಿಷ್ಟು ಹೋಟೆಲ್ಗಳು ಅವರು ಹೇಳೋ ಪ್ರಕಾರ ಅವ್ರಿಗೆ ಆನ್ಲೈನ್ ಫುಡ್ ಡೆಲಿವರಿ ಏನಿದೆ ಅದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ. ಒಂದು ಸ್ಟ್ರೀಟ್ ಫುಡ್ಗಳಾಗಿರ್ಬೋದು, ಜೊತೆಗೆ ದರ್ಶಿನಿ ಆಗಿರ್ಬೋದು, ಬಹುತೇಕ ಬೆಂಗಳೂರಿನಲ್ಲಿ ಕ್ಲೋಸ್ ಆಗಿದೆ. ಜೊತೆಗೆ ಅವ್ರಿಗೆ ಬೇಕಾಗಿರುವಂತಹ ಮೆನು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಆನ್ಲೈನಲ್ಲಿ ಝೊಮ್ಯಾಟೊ, ಸ್ವಿಗ್ಗಿಗಳಿಗೆ ಮೊರೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಬಟ್ ಈಗ ಆನ್ಲೈನ್ ಡೆಲಿವರಿಯಲ್ಲಿ ಆರ್ಡರ್ಸ್ಗಳು ಬಂದರೂ ಕೂಡ ಅದನ್ನು ಕೊಡೋದಕ್ಕೆ ಕೂಡ ಹೋಟೆಲ್ಸ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ದಿನದಲ್ಲಿ ನಾವು ಹೋಟೆಲನ್ನೇ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ನಂದಿನಿ ನಾನ್ ವೆಜ್ ಹೋಟೆಲ್ ಅಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿ ಅಂದ್ರೆ ನಿಮಗೆ ನಾನ್ ವೆಜ್ ಹೋಟೆಲ್ ಅಲ್ಲಿ ಸಾಮಾನ್ಯವಾಗಿ ವೆರೈಟಿ ಆಗಿರುವಂತಹ ಫುಡ್ಗಳು, ಫ್ರೈಡ್ ಐಟಮ್ಸ್ಗಳು, ಅದು ಕಬಾಬ್ ಆಗಿರ್ಬೋದು, ಚಿಕನ್ 65 ಆಗಿರ್ಬೋದು, ಚಿಕನ್ ನಲ್ಲಿ ತುಂಬಾ ಸ್ಟಾರ್ಟರ್ಸ್ಗಳು ಎಲ್ಲವೂ ಕೂಡ ಇರುತ್ತೆ. ಬಟ್ ಈಗ ಅದೆಲ್ಲವನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನಾನ್ ವೆಜ್ ಅಲ್ಲಿ ಚೆನ್ನಾಗಿ ಬಾಡೂಟ ಮಾಡೋಣ ಅಂತ ಬರೋರ್ಗೆ ಎಲ್ರಿಗೂ ಕೂಡ ನಿರಾಸೆಯಾಗಿದೆ. ಯಾಕಂದ್ರೆ ಈಗ ಸದ್ಯ ನಾನ್ ವೆಜ್ ಹೋಟೆಲ್ಗಳಲ್ಲಿ ಸಿಗುವಂತಹ ಮೆನು ಓನ್ಲಿ ಬಿರಿಯಾನಿ ಸಿಗ್ತಾ ಇದೆ, ಜೊತೆಗೆ ಮೀಲ್ಸ್ ಸಿಗ್ತಾ ಇದೆ, ಗ್ರೇವಿಗಳು ಸಿಗ್ತಾ ಇದೆ. ಬಿಟ್ರೆ ಡೀಪ್ ಫ್ರೈಡ್ ಆಗಿರುವಂತಹ ಐಟಮ್ಸ್ ಗಳನ್ನ ಎಲ್ಲವೂ ಕೂಡ ಕಟ್ ಮಾಡಿದ್ದಾರೆ. ಸೊ ಮಾತಾಡ್ಸೋಣ, ಮ್ಯಾನೇಜರ್ಸ್ ಕೂಡ ಇದ್ದಾರೆ ಇಲ್ಲಿನ ಸಿಬ್ಬಂದಿ. ಸೊ ಸರ್, ಇವಾಗ ಕಂಪ್ಲೀಟ್ ಯಾವುದು ಸಿಗ್ತಾ ಇಲ್ವಾ ಫ್ರೈಡ್ ಐಟಮ್ಸ್? ಜನ ಬಂದೆಲ್ಲ ನಿರಾಸೆ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಕೆಲವೊಂದು ಐಟಮ್ಗಳನ್ನು ನಾವು ನಮ್ಮ ಕಂಪ್ನಿಯ MD ಆಗಿರ್ತಕ್ಕಂಥ ಧನುಷ್ ಸರ್ ಅವರು ಲಿಮಿಟೆಡ್ ಮೆನು ಮಾಡಿಕೊಂಡು ನಾವು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ತುಂಬ ಕಡೆ ಪ್ರಯತ್ನ ಮಾಡಿಬಿಟ್ಟು ನಮಗೆ ಗ್ಯಾಸನ್ನು ಸಪ್ಲೈ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಐಟಮ್ ಸಿಗ್ತಾ ಇಲ್ಲ ಈಗ ನಿಮ್ಮಲ್ಲಿ? ಈಗ ನಮ್ಮಲ್ಲಿ ಕೆಲವೊಂದು ಆಯಿಲ್ ಐಟಮ್ಗಳೆಲ್ಲ ಕಡಿಮೆ ಮಾಡಿದ್ದೀವಿ. ಈಗ ಆಂಧ್ರ ಸ್ಟೈಲ್ ಐಟಮ್ ಅನ್ನೋದೇನಿದೆ ಅದನ್ನು ನಾವು ಪ್ರಮೋಷನ್ ಮಾಡ್ಕೊತಾ ಇದ್ದೀವಿ. ಈಗ ಚಿಲ್ಲಿ ಚಿಕನ್ ಆಗಿರ್ಬೋದು, ಗುಂಟೂರು ಡ್ರೈ ಆಗಿರ್ಬೋದು. ನಮ್ಮಲ್ಲಿ ಪನ್ನೀರ್ 65, ವೆಜ್ಜಲ್ಲಿ ಕ್ಯಾರೆಟ್ 65, ಸೂಪಲ್ಲಿ ಒಂದು ಡ್ರಮ್ಸ್ಟಿಕ್ ಸೂಪು, ಮತ್ತು ನಾನ್ ವೆಜ್ಜಲ್ಲಿ ಪೆಪ್ಪರ್ ಸೂಪ್ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಮೆನು ಮಾಡಿಕೊಂಡು ಅವರ ಗೈಡೆನ್ಸಲ್ಲಿ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದೇ ಥರ ಪರಿಸ್ಥಿತಿ ಮುಂದುವರೆದ್ರೆ 1 or 2 ಡೇಸಲ್ಲಿ ನಮಗೂ ಕೂಡ ತುಂಬ ಕಠಿಣವಾದಂಥ ಪರಿಸ್ಥಿತಿ ಬಂದು ಎಷ್ಟು ಲಾಸ್ ಆಗಿರುತ್ತೆ ನಿಮಗೆ ಒನ್ ಡೇಗೆ? ಆಗಿರುತ್ತೆ ಮೇಡಮ್. ತುಂಬ ಅರ್ಧ ಈಗ ಏನು 50% ಕಸ್ಟಮರು ಲಾಸ್ ಆದಂಗೆ ಆಗುತ್ತೆ ಮೇಡಮ್ ನಮಗೆ. ಸೊ ಹೇಗಿರುತ್ತೆ ಸಿಚುವೇಶನ್ ಯಾವುದು ಕೂಡ ಗೊತ್ತಿಲ್ಲ. ಕಸ್ಟಮರ್ ಬಂದವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಕೆಲವೊಮ್ಮೆ ಅವ್ರ ಫೇವ್ರೇಟ್ ಮೆನು ಇಲ್ಲ, ಕಸ್ಟಮರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ಈಗ ಕಸ್ಟಮರ್ಗೂ ಗೊತ್ತಿದೆ, ಹೋಟೆಲ್ ಸಂಘದ ವತಿಯಿಂದಲೇ ಸ್ವಲ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ.
ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಒಂದು ಸುದ್ದಿ ಹರಿದಾಡ್ತಾ ಇರೋದ್ರಿಂದ ಅವ್ರಿಗೆ ಕೂಡ ಪರಿಸ್ಥಿತಿಗೆ ತಕ್ಕಂಗೆ ಕಸ್ಟಮರ್ಗಳು ಹೊಂದ್ಕೊಂಡು ಅದಕ್ಕೆ ಒಲೆ ತಕ್ಕಂಗೆ ಅಡಿಗೆ ಟ್ರೈ ಮಾಡಿಲ್ವಾ? ಮಾಡ್ತಾ ಇದ್ದೀವಿ ಮೇಡಮ್. ಅದನ್ನು ಮಾಡ್ತೀವಿ, ಒಲೆ ಅಡುಗೆನೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕೂಡ ನಾವು ಮಾತಾಡ್ತಾ ಇದ್ದೀವಿ ಮೇಡಮ್. ಅದಕ್ಕೆ ಕೂಡ ನಾವು ನೆಕ್ಸ್ಟ್ ಪ್ಲಾನ್ ಮಾಡಿದ್ದೀವಿ ಮೇಡಮ್ ಆಲ್ರೆಡಿ. ಇದಿಷ್ಟು ಹೋಟೆಲ್ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ಎಲ್ಲ ಹೋಟೆಲ್ಗಳಲ್ಲೂ ಹೋದ್ರೂ ಇದೇ ರೀತಿ ಹೇಳ್ತಾ ಇರುವಂಥದ್ದು. ಇನ್ನೊಂದು ದಿನಕ್ಕೋ 2 ದಿನಕ್ಕೋ ಗ್ಯಾಸ್ ಕಂಪ್ಲೀಟ್ ಆಗಿ ಖಾಲಿ ಆಗೋಗ್ಬಿಡುತ್ತೆ. ಜೊತೆಗೆ ಅನೇಕ ಹೋಟೆಲ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ 3,500, 4,000, 5,000 ಹೀಗೆ ಕೊಟ್ಟು ಸಿಲಿಂಡರ್ಗಳನ್ನು ಬ್ಲ್ಯಾಕಲ್ಲಿ ಕೆಲವೊಂದಿಷ್ಟು ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಮಾತು. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಹೋಟೆಲ್ಗಳಿಗೆ ಹೋದರೆ ಫೇವ್ರೆಟ್ ಫುಡ್ಗಳು ಸಿಗ್ತಾ ಇಲ್ಲ, ಮನೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸೊ ಟೋಟಲಿ ಹೇಗೆ ಪರಿಸ್ಥಿತಿ, ಎಷ್ಟು ದಿನ ಈ ರೀತಿ ಇರುತ್ತೆ ಅನ್ನುವಂತಹ ಕ್ಲಾರಿಟಿಯೂ ಕೂಡ ಇಲ್ಲ. ಸೊ ಹಾಗಾಗಿ ಜನನೂ ಗೊಂದಲಕ್ಕೆ ಒಳಗಾಗಿದ್ದಾರೆ, ಹೋಟೆಲ್ ಮಾಲೀಕರು, ಸಿಬ್ಬಂದಿಗಳು ಎಲ್ಲರೂ ಕೂಡ ಅತಂತ್ರದಲ್ಲಿದ್ದಾರೆ. ಇನ್ನು ಹೋಟೆಲ್ಗೆ ಹೋದರೆ ಕೆಲವು ವಿಚಾರಗಳು ಏನು ಸಿಗೋದಿಲ್ಲ ಮೆನ್ಯೂಗಳಲ್ಲಿ. ಆದರೆ ಆನ್ಲೈನಲ್ಲಿ ಮಾತ್ರ ಬುಕ್ಕಿಂಗ್ ಈಗ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಅಂತೆ. ಆನ್ಲೈನ್ ಫುಡ್ಗೆ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು ಆ ಮಟ್ಟಕ್ಕೆ ಏರ್ಬಿಟ್ಟಿದೆ. ಸೊ ಹೋಟೆಲ್ಗಳ ಮೆನ್ಯೂವಿನಲ್ಲಿ ಕಡಿತ ಹಿನ್ನೆಲೆಯಲ್ಲಿ ಆನ್ಲೈನ್ ಫುಡ್ ಮೊರೆ ಹೋಗ್ಬಿಟ್ಟಿದ್ದಾರೆ ಜನ. ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗೋ ಕೆಲಸ ಮಾಡ್ತಾರೆ. ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಈಗ ಸಿಕ್ಕಾಪಟ್ಟೆ ಹೆಚ್ಚಳವಾಗಿದೆ. ಆದರೆ ಆನ್ಲೈನ್ ಫುಡ್ ಡೆಲಿವರಿಗೂ ಕೂಡ ಸವಾಲಾಗ್ಬಿಟ್ಟಿದೆ. ಅಷ್ಟೊಂದು ಬುಕ್ಕಿಂಗ್ ಆಗಕ್ಕೆ ಶುರು ಮಾಡಿದ್ರೆ ಹೆಂಗಂತ ಡೆಲಿವರಿ ಮಾಡೋಕ್ಕಾಗತ್ತೆ? ಅದಕ್ಕಿಂತಲೂ ಮುಖ್ಯವಾಗಿ ಸಿಲಿಂಡ್ರೇ ಇಲ್ಲ ಅಂತಂದ್ಮೇಲೆ ಅಡುಗೆ ಎಲ್ಲಿಂದ ಮಾಡಿರ್ತಾರೆ? ಯಾವ ಹೋಟೆಲ್ಗಳು ಓಪನ್ ಮಾಡಿರ್ತಾರೆ? ಅವನ್ನೂ ಕ್ಲೋಸ್ ಮಾಡಿಬಿಡ್ತಾರೆ ಆಲ್ಮೋಸ್ಟ್ ಆಲು. ಇಲ್ಲ ಮನೆಯಲ್ಲಿ ಮಾಡಿರುವಂಥ ಫುಡ್ಡನ್ನು ಡೆಲಿವರಿ ಕೊಡಬೇಕು. ಅದು ಎಷ್ಟು ಮಾಡೋಕ್ಕಾಗತ್ತೆ, ಎಷ್ಟಂತ ಕೊಡೋಕ್ಕಾಗತ್ತೆ? ಸೊ ಇದು ಈಗ ಸಮಸ್ಯೆ ಆಗಿರೋದು.